ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಅನುಷ್ಕ ಅಂಗಡಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಈಗ ಗಂಟೆ 7:30 ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಯ್ತು ಎಂಥದ್ದು. ಸೊ ಹಲ್ಲುಜ್ಜಿ ಎಲ್ಲ ಆಯ್ತು. ಈಗ ಒಂದು ಗ್ಲಾಸ್ ಚಾಯ್ ಕುಡಿಯುವ. ಅಮ್ಮ ಚಾಯ ಮಾಡಿರ್ತಾಳೆ, ನಾವು ಬಿಸಿ ಮಾಡ್ಕೊಳ್ಬೇಕು. ಅಮ್ಮ ಆಚೆ ತೋಟಕ್ಕೆ ಹೋಗಿದ್ದಾರೆ. ಈಗ ಕರೆಂಟ್ ಇಲ್ಲ, ಹಾಗೆ ಇದನ್ನು ಕೆಳಗಿಟ್ಟು ಕರೆಂಟ್ ಬಂತು ಗೈಸ್. ಬಿಸಿ ಮಾಡಬೇಕು. ಬಿಸಿ ಆಗ್ತಾ ಉಂಟು. ಎಸ್, ಬಿಸಿ ಸಾಕು. ಇನ್ನು ಚಾಯದ ಇದನ್ನು ಇದಕ್ಕಿಟ್ಟು ಸೋಸಬೇಕು. ಸಾಕು. ಇದನ್ನಿಲ್ಲಿ ಆಫ್ ಮಾಡಬೇಕು. ಅದನ್ನಿಲ್ಲಿ ತೊಳಿಲಿಕ್ಕೆ ಹಾಕು. ಗೈಸ್, ನಿಮಗೆ ಸಹ ಬೆಳಿಗ್ಗೆ ಎದ್ದು ಟೀ ಕುಡಿಯೋ ಅಭ್ಯಾಸ ಉಂಟಾ? ನನಗೆ ಬೆಳಿಗ್ಗೆ ಎದ್ದು 1 ಗ್ಲಾಸ್ ಟೀ ಕುಡಿಲೇಬೇಕು. ಮಾಡೋ ಸಮಯ. ಅಪ್ಪನ ತಿಂಡಿ ಆಗಿದೆ, ನಾನು ತಿಂಡಿ ಮಾಡಬೇಕೀಗ. ಅಮ್ಮ ಹಾಕಿ ಎಂಥ ದೋಸೆ ಮತ್ತು ಚಟ್ನಿ, ಸ್ವಲ್ಪ ತುಪ್ಪ ಹಾಕು. ಅಪ್ಪ ಅಂಗಡಿಗೆ ಹೊರಡ್ತಿದ್ದಾರೆ. ಅಪ್ಪನನ್ನು ನೋಡುವ. ಅಪ್ಪ ರೆಡಿ ಆಗ್ತಿದ್ದಾರೆ. ಇವತ್ತು ಅಮ್ಮನಿಗೆ ರಜೆ. ಇಲ್ಲಿ ನೋಡಿ, ಅಮ್ಮನಿಗೆ ಪದಂಜಿ, ನನಗೆ ದೋಸೆ. ನನಗೆ ಯಾಕೆಂತಂದರೆ ಪದಂಜಿ ಆಗೋದಿಲ್ಲ. ಇವತ್ತು ರಜೆ, ನನಗೆ ಹೇಗೂ ರಜೆ. ಇವತ್ತು ನೋಡುವ ಎಂತಾದರೂ ಮಾಡ್ಲಿಕ್ಕೆ ಆಗ್ತದೆ ಅಂತ. ಗೈಸ್, ಈಗ ವೆದರ್ ಸ್ವಲ್ಪ ಕ್ಲಿಯರ್ ಉಂಟು ನೋಡಿ ಎಲ್ಲ. ಈಗ ಮಳೆ ಇಲ್ಲ. ಹಾಗೆ ಅಮ್ಮ ಇದು ಹಲಸಿನಕಾಯಿ ಗಿಡ ಮತ್ತು ಮಾವಿನಕಾಯಿ ಗಿಡ ನಡುವ ಅಂತ ಹೇಳಿದರು. ನೋಡಿ, ಇಲ್ಲಿ ಬಂದಿದೆ ಎಲ್ಲ ಗಿಡಗಳು. ಇಲ್ಲಿ ಉಂಟು. ಇದನ್ನೀಗ ನಡಬೇಕು. ಇಲ್ಲಿ ನೋಡೋದು, ತೋಟಕ್ಕೆ ಹೋಗ್ಬೇಕಾ? ಕೆಳಗೆ ಕೊಡ, ಅದು ನಾನು ಇಟ್ಕೊಳ್ತೇನೆ. ಈ ಗಿಡ ನೀನು ಇಟ್ಕೊ. ಕತ್ತಿ ಅದ್ಯಾವುದು? ಬಟರ್ ಫ್ರೂಟ್. ಒಂದೇಯಾ? ಎಲ್ಲಿ? ಈಗ ಗೈಸ್, ಆ ಬಟರ್ ಫ್ರೂಟ್ ಗಿಡವನ್ನು ತೋಟದಲ್ಲಿ ನಡಲಿಕ್ಕೆ ಹೋಗ್ತಿದ್ದಾರೆ. ಇಲ್ಲೇ ಕೆಳಗೆ ಇಳ್ಬೋದು ಗೈಸ್. ಇವತ್ತು ಸೆಕೆಂಡ್ ಡೇ ನನ್ನ ವ್ಲಾಗ್. ಮೊನ್ನೆ ಈಗ ಹಾಕಿದಷ್ಟೇ, ಬೆಳಗ್ಗೆ 8 ಗಂಟೆಗೆ ಅಪ್ಲೋಡ್ ಆಗಿದೆ ವಿಡಿಯೋ. ಒಳ್ಳೆ ಬರ್ತುಂಟು ಸಪೋರ್ಟ್. ಹಾಗೆ ಹೀಗೆ ಸಪೋರ್ಟ್ ಮಾಡಿ. ಈಗ ಇಲ್ಲೇ ಮನೆ ಇಲ್ಲೇ ಆದರೆ ಅದರ ಎದುರೇ ಕರೆಕ್ಟ್ ಇಲ್ಲಿ ನಡುವ ಅಂತ ಹೇಳಿದ್ರು ಅಮ್ಮ. ಇದೇ ಗುಂಡಿಗೆ ನಡುದಾ? ನಾ ತೆಗಿತೇನೆ. ಎಷ್ಟು ತೆಗಿಬೇಕು? ಹಾಂ, ತೆಗಿ. ಇದು ಎರೆಹುಳು. ಇದು ಮಣ್ಣಲ್ಲಿದ್ದರೆ ಭಾರಿ ಒಳ್ಳೆಯದು. ಈಗ ಕೆಮಿಕಲ್ ಗೊಬ್ಬರ ಎಲ್ಲ ಕಡೆ ಬಳಸೋದ್ರಿಂದ ಇದರ ಸಂಖ್ಯೆ ಕಡಿಮೆ ಆಗಿದೆ. ಮಣ್ಣಲ್ಲಿದ್ದರೆ ಭಾರಿ ಒಳ್ಳೆಯದು. ಅಲ್ಲೊಂದು ಸಿಕ್ಕಿತ್ತು. ಸಾವಯವ ಗೊಬ್ಬರ ಹಾಕಿದರೆ ಇಂಥದ್ದು ಬರ್ತದೆ. ಎರೆಹುಳು ಗೊಬ್ಬರವನ್ನೇ ಮಾಡುವವರಿದ್ದಾರೆ, ಎರೆಹುಳುವನ್ನು ಸಾಕುವವರು. ಮಣ್ಣಲ್ಲಿದ್ದರೆ ಇದು ಭಾರಿ ಒಳ್ಳೆಯದು. ಎಗ್ ಫ್ರೂಟ್ ಗಿಡ ನನ್ನ ಅಮ್ಮ ಮಾಡಿ ತೊಟ್ಟೆಯಲ್ಲಿ ಹಾಕಿ ಕೊಟ್ಟಂಥ ಗಿಡ ಇದು. ಹೇಗೆ ಬರ್ತದೆ ನೋಡುವ. ಇಲ್ಲಿ ನಡುವ ಅಂತ ನೆನೆಸಿಕೊಂಡು, ಇವತ್ತು ರಜೆ, ಮಳೆ ಸಹ ಕಡಿಮೆ ಉಂಟು. ಹಾಗೆ ನಡುವಂತ ಗುಂಡಿ ತೆಗೆದು ನಡ್ತಾ ಇದ್ದೇವೆ. ಆಯಿತಾ? ಈಗ ಗಿಡ ನಟ್ಟಾಯಿತು. ಸ್ವಲ್ಪ ಸೊಪ್ಪು ಹಾಕ್ಬೇಕಂತೆ. ಸ್ವಲ್ಪ ಕಡಿತಾಳಮ್ಮ. ಇದಕ್ಕೆ ಸ್ವಲ್ಪ ಸೊಪ್ಪು ಹಾಕ್ಬೇಕೀಗ. ಸುತ್ತಲೂ ಸೊಪ್ಪು ಎಂತಕ್ಕೆ ಹಾಕುದಮ್ಮ? ಮಣ್ಣೆಲ್ಲ ಗಿಡಕ್ಕೆ ರಟ್ಟದ ಹಾಗೆ ಸೊಪ್ಪು.
ಹೋಗೋಲ್ಲ. ಗೈಸ್ ಈಗ ಎಗ್ ಫ್ರೂಟ್ ನಟ್ಟಾಯಿತು. ಈಗ ಮಾವಿನ ಗಿಡ ನೆಡಬೇಕಂತೆ. ಅಲ್ಲಿ ಉಂಟು ಮಾವಿನ ಗಿಡ, ಗುಂಡಿ ತೆಗೆದಾಯಿತು ಮಾವಿನ ಗಿಡಕ್ಕೆ. ಒಂದು 3-4 ಗಿಡ ಮೊನ್ನೆ ಅಮ್ಮನಿಗೆ ಸಿಕ್ಕಿದ್ದದು, ಅದಕ್ಕೆ ಅದನ್ನು ನಡಬೇಕೀಗ. ಇದು ಮಾವಿನ ಗಿಡ ಗೈಸ್. ಎಂತಿದು ಕಾಲಪ್ಪಾಡಿ ಮ್ಯಾಂಗೋ ಅಂತೆ. ಸಣ್ಣ ಗಿಡ ಮನೆ ಎದುರೇ ನಡುತ್ತಿದ್ದಾವೆ. ನಡುವೆ ಕಾಲಪ್ಪಾಡಿ ಮ್ಯಾಂಗೋ ಅಂತೇಳಿ ಹೇಗಿರ್ತದಮ್ಮ? ಮ್ಯಾಂಗೋ ಹೇಗಿರ್ತದೆ ಗೊತ್ತಿಲ್ಲ. ಸಾನಿಕಾ ನರ್ಸರಿ ಪಂಜದಿಂದ ತಂದಂಥ ಗಿಡ ಇದು. ತಂದು ತುಂಬ ದಿವಸ ಆಯಿತು ತಂದಿಟ್ಟು, ನಡಲಿಕ್ಕೆ ಟೈಮ್ ಆಗಲಿಲ್ಲ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಉಂಟು, ಹಾಗಾಗಿ ನನ್ನ ಮಗನೊಟ್ಟಿಗೆ ಸೇರಿಕೊಂಡು ನಾನು ಗಿಡ ನೆಡ್ತಾ ಇದ್ದೇನೆ. ಹೇಗೆ ಆಗ್ತದೆ ಗೊತ್ತಿಲ್ಲ. 2 ವರ್ಷದಲ್ಲಿ ಫಲ ಕೊಡ್ತದೆ ಅಂತ ಗಿಡ ಕೊಟ್ಟವರು ಹೇಳಿದ್ದಾರೆ. ಇದಾಗಿ ಮಾವಿನ ಗಿಡಕ್ಕೆ ತುಂಬ ನೀರು ಬೇಡ ಅಂತೆ. ಗ್ರೋತ್ ಆಗೋ ಟೈಮಲ್ಲಿ ಮಾತ್ರ ಜಾಸ್ತಿ ನೀರು ಬೇಕು, ಆಮೇಲೆ ಬೆಳೆದ ಮೇಲೆ ಹೂ ಬಿಡುವ ಟೈಮಿಗೆ ಆಗುವಾಗ ನೀರು ಬೇಡ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲಿ ನಡುವುದು ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ತೋಟದ ಸೈಡಲ್ಲಿ ನಡ್ತಾ ಇದ್ದೇವೆ. ಅದು ಟ್ಯಾಗ್ ತೆಗಿ. ಗೈಸ್ ಈಗ ಗಿಡಗಳಿಗೆ ಸಗಣಿ ನೀರು ಹಾಕಲಿಕ್ಕೆ ಸಗಣಿ ಅಮ್ಮ ತಕೊಂಡು ಹೋಗ್ತಿದ್ದಾಳೆ. ಗಿಡಗಳಿಗೆ ಸಗಣಿ ಹಾಕಿದರೆ ಸ್ವಲ್ಪ ಒಳ್ಳೆಯದು. ಸಗಣಿ ಹಾಕಿ ಹಾಕುದಮ್ಮ? ಗೊಬ್ಬರ. ಗೈಸ್ ಈಗ ಸ್ವಲ್ಪ ಮಳೆ ಬಂತು, ಹಾಗೆ ನಾವು ಎರಡು ಗಿಡ ನಟ್ಟೆವು. ಒಂದು ಗಿಡ ನೋಡಿ ಅಲ್ಲೇ ಬಾಕಿಯಾಗಿದೆ ಅಂಗಳದಲ್ಲಿ, ಮತ್ತೆ ಸಂಜೆ ನಡ್ತವೆ. ಹಾಯ್ ಗೈಸ್, ಈಗ ನಾನು ಮತ್ತು ಅಣ್ಣ ಪೇಟೆಗೆ ಹೋಗ್ತಿದ್ದೇವೆ. ಹೇರ್ ಕಟ್ಟಿಂಗ್ ಸ್ವಲ್ಪ ಮಾಡಿಸ್ಬೇಕಂತೆ. ಮತ್ತು ಅಣ್ಣ ಹಳೆಗೇಟಿಗೆ ಅಮ್ಮನ ಸ್ಕೂಟ್ರಲ್ಲಿ ಹೋಗ್ಬೇಕಷ್ಟೆ. ಸಮತ್ ಗಾಡಿ ತೆಗಿತೀಯಾ? ತೆಗಿ ಬಾ. ಹೇಗೆ ಅಮ್ಮನಿಗೆ 1 kg ಸಿಮೆಂಟ್ ಬೇಕಂತೆ. ಸಿಮೆಂಟ್ ತಗೊಂಡು ಬರಬೇಕು. ಈಗ ತಲುಪಿದ್ದಾವೆ ಕಟಿಂಗ್ ಅಂಗಡಿ ಇದೆ, ಆಗ್ತಾ ಉಂಟು. ಗೈಸ್ ಆ್ಯಕ್ಚುಲಿ ಎಂತಾಯಿತು ಅಂತ ಹೇಳಿದರೆ, ನಾವು ಫಸ್ಟ್ ಒಂದು ಹೋದ ಇದರಲ್ಲಿ ಅಂಗಡಿಯಲ್ಲಿ ಕರೆಂಟ್ ಇಲ್ಲ ಅಂತೆ. ಸೊ ಅವ್ರು ಟ್ರಿಮ್ಮರ್ ಹಾಕ್ಲಿಕ್ಕೂ ಸಹ ಇನ್ವರ್ಟರ್ ಸಾಕಾಗೋದಿಲ್ಲ ಅಂತಿದ್ರು. ಸೊ ಬೇರೆ ಅಂಗಡಿಗೆ ಬಂದವು ನಾವು. ಗೈಸ್ ಈ ಕೂಡಲೇ ಈಗ ಕಟಿಂಗ್ ಮಾಡಿಸ್ಕೊಂಡು ಬಂದೆ. ಇದೊಂದು ಕಟಿಂಗ್ ಆಯಿತು. ಒಂದು ಸೈಡ್ ಮುಲೆಟ್ ಮಾಡಿಸಿದೆ, ನಾನು ಫುಲ್ ಕಟಿಂಗ್ ಮಾಡಿಸ್ಕೊಂಡೆ. ಹೇಗಾಯಿತು ಕಟಿಂಗ್ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನಾವು ಇನ್ನು ಈಗ 1 kg ಸಿಮೆಂಟ್ ತೊಗೊಳ್ಬೇಕು. ಸಿಮೆಂಟ್ ತೊಗೊಂಡಿದ್ದೇವೆ. ಎಲ್ಲಿಂದ ಸಿಮೆಂಟು ಎಲ್ಲಿ ಸಿಗ್ತದೆ? ಅಲ್ಲಿ ನಿಮಗೆ ಕೊಡ್ತಾರ ಮಾರೆ ಗೈಸ್. ಎಂತ ಮಾಡ್ಲಿಕ್ಕೆ ಆಗೋಲ್ಲ, ಸಿಮೆಂಟ್ ಅಂಗಡಿ ಬಂದಾಗಿದೆ. ಈಗ ಸೀದಾ ಮನೆಗೆ ಹೋಗ್ಬೇಕು. ಅಮ್ಮನಿಗೆ ಒಂದು ಫೋನ್ ಮಾಡಿ ಹೇಳುವ ಎಂತ ಹೇಳ್ತಾರೆ ಅಂತ. ಇಲ್ಲಿ ಲಿಕ್ಸ್ ಆಗ್ತಾ ಇದೆ ತಿಳಿಸು. ಬಂದೆ ಮಸಾಲೆ ಪುರಿ ತಿನ್ನುವ ಅಂತ. ಮಸಾಲೆ ಪುರಿ ತಿಂದು ಮತ್ತೆ ಸೀದಾ ಮನೆಗೆ ಹೋಗುವ. ಮಸಾಲೆ ಪುರಿ ಅಂಗಡಿಗೆ ಬಂದವು ಗೈಸ್. ಇಲ್ಲಿ ಅಣ್ಣ ನಿಶು ಅಣ್ಣ ಒಬ್ಬ ಇದ್ದಾನೆ, ಅವನು ಮಾತಾಡ್ಸೋ ಗೊತ್ತಿಲ್ಲದಾಗೆ ಹೋಗು. ಕೈ ಕೊಡ. ನನ್ನ ವ್ಲಾಗ್ ನೋಡಿದ್ಯಾ? ಫಸ್ಟ್ ವ್ಲಾಗ್ ನೋಡಿದೆ. ಹೇಗಾಗಿದೆ? ಇದು ವ್ಲಾಗ್ ಆಗ್ತಿರ್ತೀವಿ ನಾಳೆ.
ಮಸಾಲೆ ಪುರಿ ಬಂದಿದೆ ಗೈಸ್. ಶಮಂತ್ ಅವ್ರು ತಿಂತಿದ್ದಾರೆ, ಒಟ್ಟಿಗೆ ಜ್ಯೂಸು ತಂದಿದ್ದಾರೆ ಗೈಸ್. ಇವನು ಹೋಗೋ ಸಮಯ. ನಿಶೋಣ ಬಾಯ್ ಗೈಸ್. ಕಟಿಂಗ್ ಮಾಡಿಸ್ಕೊಂಡು ಈಗ ಪೇಟೆಯಿಂದ ಬಂದೆವು, ಮನೆಗೆ ತಲುಪಿದೆ. ಈಗ ಅಣ್ಣನಲ್ಲಿಗೆ ಹೋದ. ಅಮ್ಮ 1 kg ಸಿಮೆಂಟ್ ತರಲಿಕ್ಕೆ ಹೇಳಿದರು. ಅಂದರೆ ಸಂಜೆ 6 ಗಂಟೆ ಮೇಲೆ ಆಗಿತ್ತಲ್ಲ, ಸೊ ಅಂಗಡಿ ಕ್ಲೋಸ್ ಆಗಿತ್ತು, ಸಿಮೆಂಟ್ ಇಲ್ಲ ಹೇಳಿದೆ. ಅಮ್ಮ ಬೈದರು ಅಷ್ಟೆ. ಈಗ ಸ್ನಾನಕ್ಕೆ ಹೋಗಿ ಫ್ರೆಶ್ ಆಗಬೇಕು ಗೈಸ್. ನಂದು ಸ್ನಾನ ಎಲ್ಲ ಆಯಿತು. ಇವತ್ತು ನಾನು ಊಟ ಮಾಡೋದಿಲ್ಲ, ಯಾಕೆಂತೇಳಿದರೆ 2 ಪ್ಲೇಟ್ ಮಸಾಲೆ ಪುರಿ ತಿಂದಿದ್ದೇನೆ ನಾನು. ಸೊ ಇವತ್ತಿನ ವೀಡಿಯೋ ಹೇಗಾಗಿತ್ತು, ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್.